ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಇರಾನ್ ಅಮೇರಿಕದ ಯುದ್ಧದ ಮಧ್ಯೆ ಭಾರತ ಐತಿಹಾಸಿಕ ಸಾಧನೆ ಮಾಡಿದೆ. ಇದು ಅಂತಿಂತ ಸಾಧನೆಯಲ್ಲ. ಇಡೀ ವಿಶ್ವವೇ ಈಗ ಭಾರತದ ಈ ಸಾಧನೆಯ ಬಗ್ಗೆ ಚರ್ಚೆ ನಡೆಸ್ತಾ ಇದೆ. ಮಾಧ್ಯಮಗಳಲ್ಲೂ ವರದಿಯಾಗ್ತಾ ಇದೆ. ತಮಿಳುನಾಡಿನ ಕಲ್ಪಕಂನಲ್ಲಿ ಅಣು ವಿದ್ಯುತ್ ಸ್ಥಾವರವಿದೆ. ಇಲ್ಲಿ 500 ಮೆಗಾವ್ಯಾಟ್ ಸಾಮರ್ಥ್ಯದ ಪ್ರೊಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರನ್ನು ಸ್ಥಾಪನೆ ಮಾಡಲಾಗಿದೆ. ಈಗ ಇದು ಅಂದರೆ ಈ ಏಪ್ರಿಲ್ನಲ್ಲಿ ಮೊದಲ ಬಾರಿಗೆ ನಿರ್ಣಾಯಕ ಹಂತ ಅಂದರೆ ಕ್ರಿಟಿಕಾಲಿಟಿ ತಲುಪುವ ಮೂಲಕ ಹೊಸ ಇತಿಹಾಸವನ್ನು ಸೃಷ್ಟಿಸಿದೆ. ನಿಮಗೆಲ್ಲ ಗೊತ್ತಿದೆ, ಸಾಮಾನ್ಯ ಪರಮಾಣು ರಿಯಾಕ್ಟರ್ಗಳಲ್ಲಿ ಇಂಧನ ಬಳಸಿದಂತೆಲ್ಲ ಅದು ಖಾಲಿಯಾಗುತ್ತೆ. ಆದರೆ ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಹಾಗಲ್ಲ. ತಾನು ಬಳಸೋ ಇಂಧನಕ್ಕಿಂತ ಹೆಚ್ಚಿನ ಇಂಧನವನ್ನು ಉತ್ಪಾದಿಸುತ್ತೆ. ಅಂದರೆ ಇದು ವಿದ್ಯುತ್ ತಯಾರಿಸುವ ಜೊತೆಗೆ ಹೊಸ ಇಂಧನವನ್ನು ಸೃಷ್ಟಿಸುತ್ತೆ. ಒಂದು ರೀತಿಯಲ್ಲಿ ಅಕ್ಷಯ ಪಾತ್ರೆಯಂತೆ ಇದು ಕೆಲಸ ಮಾಡುತ್ತೆ. ಮಹಾಭಾರತದ ಕಥೆಯಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಸೂರ್ಯದೇವ ಧರ್ಮರಾಯನಿಗೆ ಪಾತ್ರೆ ನೀಡಿದ್ದ. ಈ ಅಕ್ಷಯ ಪಾತ್ರೆ ಹೇಗೆ ಎಂದೆಂದಿಗೂ ಮುಗಿಯದ ಆಹಾರವನ್ನು ನೀಡ್ತಾ ಇತ್ತು, ಹಾಗೆಯೇ ಕಲ್ಪಕಂನಲ್ಲಿರುವ ಪ್ರೊಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಶಕ್ತಿಯನ್ನು ಉತ್ಪಾದಿಸರ ಜೊತೆಗೆ ತಾನೇ ಇಂಧನವನ್ನು ಸೃಷ್ಟಿಸಿಕೊಳ್ಳುತ್ತೆ. ಇದರಿಂದಾಗಿ ಥೋರಿಯಮನ್ನು ಬಳಸಿಕೊಂಡು ಸಾವಿರಾರು ವರ್ಷಗಳವರೆಗೆ ಭಾರತ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು. ಥೋರಿಯಂ ಬಳಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಥೋರಿಯಂನಿಂದ ನೇರವಾಗಿ ವಿದ್ಯುತ್ ಉತ್ಪಾದನೆ ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ಪರಮಾಣು ರಿಯಾಕ್ಟರ್ಗಳಲ್ಲಿ ವಿದ್ಯುತ್ ಉತ್ಪಾದನೆ ಆಗೋದು ಯುರೇನಿಯಂ 233 ಎಂಬ ಐಸೋಟೋಪ್ನಿಂದ. ಯುರೇನಿಯಂ ವಿಶ್ವದಲ್ಲಿ ಸಿಗೋದು ಬಹಳ ಕಡಿಮೆ ಇದೆ. ಈ ಕಾರಣಕ್ಕೆ ಭಾರತ ಈಗ ಥೋರಿಯಮನ್ನು ಯುರೇನಿಯಂ 233ಗೆ ಪರಿವರ್ತಿಸಿ ವಿದ್ಯುತ್ ಉತ್ಪಾದನೆ ಮಾಡಲು ಮುಂದಾಗ್ತಾ ಇದೆ. ಭಾರತ 3 ಹಂತದ ಪರಮಾಣು ಕಾರ್ಯಕ್ರಮದ ಮೂಲಕ ಈ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ಇದು ಹೇಗಂದರೆ, ರಿಯಾಕ್ಟರ್ ಮಧ್ಯಭಾಗ ಅಂದರೆ ಕೋರ್ನಲ್ಲಿ ಅಣು ವಿದಳನ ನಡೀತಾ ಇರುವಾಗ ವೇಗವಾಗಿ ಚಲಿಸುವ ನ್ಯೂಟ್ರಾನ್ಗಳು ಬಿಡುಗಡೆಯಾಗುತ್ತೆ. ಈ ನ್ಯೂಟ್ರಾನ್ಗಳ ಸುತ್ತಲೂ ಇಟ್ಟಿರುವ ಥೋರಿಯಂ 232 ಪರಮಾಣುಗಳಿಗೆ ಹೋಗಿ ಅಪ್ಪಳಿಸುತ್ತೆ. ಪರಮಾಣು ಆ ನ್ಯೂಟ್ರಾನನ್ನು ತನ್ನೊಳಗೆ ಹೀರಿಕೊಳ್ಳುತ್ತೆ. ನಂತರ ಇದು ಪ್ರೊಟಾಕ್ಟಿನಿಯಮ್ ಆಗಿ ಬದಲಾಗುತ್ತೆ. ಸುಮಾರು 27 ದಿನಗಳ ನಂತರ ಈ ಪ್ರೊಟಾಕ್ಟಿನಿಯಮ್ ಮತ್ತೊಮ್ಮೆ ಬದಲಾವಣೆಗೆ ಒಳಗಾಗಿ ಅಂತಿಮವಾಗಿ ಯುರೇನಿಯಂ 233 ಆಗಿ ಪರಿವರ್ತನೆಯಾಗುತ್ತೆ. ಸುಲಭವಾಗಿ ಹೇಳೋದಾದರೆ ಥೋರಿಯಂ ಅನ್ನೋದು ಬೆಂಕಿ ಹಚ್ಚಲು ಬಾರದ ಕಟ್ಟಿಗೆ ಇದ್ದಂತೆ. ರಿಯಾಕ್ಟರ್ನ ಒಳಗಡೆ ಶಾಖ ಮತ್ತು ನ್ಯೂಟ್ರಾನ್ಗಳು ಈ ಕಟ್ಟಿಗೆಯನ್ನು ಒಣಗಿಸಿ ಸುಲಭವಾಗಿ ಒರೆಯುವ ಯುರೇನಿಯಂ ಎಂಬ ಇದ್ದಿಲನ್ನಾಗಿ ಬದಲಾಯಿಸುತ್ತೆ. ರಿಯಾಕ್ಟರ್ನಲ್ಲಿ ಅಣು ವಿದಳನದ ಶಾಖದಿಂದ ನೀರು ಕಾಯಿಸಿ ಉಗಿ ಅಥವಾ ಸ್ಟೀಮ್ ಮಾಡಲಾಗುತ್ತೆ. ಈ ಉಗಿಯು ಅತಿ ವೇಗವಾಗಿ ಟರ್ಬೈನ್ಗಳನ್ನು ತಿರುಗಿಸುತ್ತೆ. ಟರ್ಬೈನಿಗೆ ಜೋಡಿಸಲಾದ ಜನರೇಟರ್ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಬದಲಾಯಿಸುತ್ತೆ. ಪರಮಾಣು ವಿಜ್ಞಾನದಲ್ಲಿ ಕ್ರಿಟಿಕಾಲಿಟಿ ಅಂದರೆ ಒಂದು ರಿಯಾಕ್ಟರ್ ತನ್ನದೇ ಆದ ಶಕ್ತಿಯಿಂದ ನಿರಂತರವಾಗಿ ಕೆಲಸ ಮಾಡಲು ಆರಂಭಿಸುವ ಹಂತ. ಇದನ್ನು ನಿರ್ಣಾಯಕ ಹಂತ ಅಂತಲೂ ಕರೀತಾರೆ. ರಿಯಾಕ್ಟರ್ ಒಳಗಡೆ ಪರಮಾಣು ವಿದಳನೆಯಿಂದ ಬಂದ ನ್ಯೂಟ್ರಾನ್ ಮತ್ತೊಂದು ಪರಮಾಣುವನ್ನು ಹೊಡೆದಾಗ ಸರಣಿ ಕ್ರಿಯೆ ಆರಂಭವಾಗುತ್ತೆ. ಈ ಸರಣಿ ಕ್ರಿಯೆಯು ಸ್ಥಿರವಾಗಿ ಮತ್ತು ನಿಯಂತ್ರಣದಲ್ಲಿ ಸಾಗುವ ಹಂತವನ್ನು ಕ್ರಿಟಿಕಾಲಿಟಿ ಅಂತ ಕರೆಯಲಾಗುತ್ತೆ. ಒಂದು ಅಣುವಿದ್ಯುತ್ ಸ್ಥಾವರವು ಕ್ರಿಟಿಕಲ್ ಆಯಿತು ಅಂದರೆ ಅದು ಜೀವಂತವಾಗಿದೆ ಅಥವಾ ಕೆಲಸ ಮಾಡಲು ಶುರು ಮಾಡಿದೆ ಎಂದರ್ಥ. ಭಾರತಕ್ಕೆ ಇದು ಯಾಕೆ ಮುಖ್ಯ ಅಂತ ನೀವು ಕೇಳ್ಬೋದು. ಭಾರತದಲ್ಲಿ ಗುಣಮಟ್ಟದ ಯುರೇನಿಯಂ ನಿಕ್ಷೇಪಗಳು ಕಡಿಮೆ ಇದೆ. ಆದರೆ ಪ್ರಪಂಚದ ಒಟ್ಟು ಥೋರಿಯಂ ನಿಕ್ಷೇಪದ 1/4 ಭಾಗ ಭಾರತದಲ್ಲೇ ಇದೆ. ಭಾರತವು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದ್ದು ಕೈಗಾರಿಕೆಗಳು ಮತ್ತು ನಗರ ಪ್ರದೇಶಗಳಿಗೆ ಅಪಾರ ಪ್ರಮಾಣದ ವಿದ್ಯುತ್ಗಳು ಬೇಕು. ಕಲ್ಪಕಂನಂಥ ಸ್ಥಾವರಗಳು ಯಾವುದೇ ಹವಾಮಾನ ವೈಪರೀತ್ಯಗಳಿಲ್ಲದೆ ನಿರಂತರವಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಬಲ್ಲದು. ಈ ಸಂಭ್ರಮದ ಮಧ್ಯೆ ದುಃಖದ ವಿಚಾರ ಸಹ ಇದೆ. ಭಾರತೀಯ ಪರಮಾಣು ಕಾರ್ಯಕ್ರಮದ ಪಿತಾಮಹ ಡಾಕ್ಟರ್ ಹೋಮಿ ಜಹಂಗೀರ್ ಬಾಬಾ ಅವರು ಭಾರತದ ಪರಮಾಣು ಶಕ್ತಿಯ ಭವಿಷ್ಯವನ್ನು ಥೋರಿಯಂ ಮೇಲೆ ಕಟ್ಟಿದರು. ಜಗತ್ತಿನ ಒಟ್ಟು ಥೋರಿಯಂ ನಿಕ್ಷೇಪದ ಸುಮಾರು 25% ಭಾಗ ಭಾರತದಲ್ಲೇ ಇದೆ. ಅದರಲ್ಲೂ ಮುಖ್ಯವಾಗಿ ಕೇರಳ ಮತ್ತು ತಮಿಳುನಾಡಿನ ಕರಾವಳಿಯ ಮರಳಿನಲ್ಲಿ ಇದೆ. ಥೋರಿಯಮನ್ನು ಬಳಸಿಕೊಂಡ್ರೆ ಭಾರತ ಸಾವಿರಾರು ವರ್ಷಗಳ ಕಾಲ ಇಂಧನಕ್ಕಾಗಿ ಬೇರೆ ದೇಶಗಳು ನೆಚ್ಚಿಕೊಳ್ಳಬೇಕಾಗಿಲ್ಲ ಅಂತ ಹೇಳಿದರು. ಹೋಮಿ ಬಾಬಾ ಅವರು ವಿಯೆನ್ನಾದಲ್ಲಿ ನಡೆಯಬೇಕಾಗಿದ್ದ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ವೈಜ್ಞಾನಿಕ ಸಲಹಾ ಸಮಿತಿಯ ಸಭೆಯಲ್ಲಿ ಭಾಗವಹಿಸಲು ಏರ್ ಇಂಡಿಯಾ ವಿಮಾನದ ಮೂಲಕ ಪ್ರಯಾಣಿಸ್ತಾ ಇದ್ದರು.
ಈ ವಿಮಾನ ಫ್ರಾನ್ಸ್ ಮತ್ತು ಇಟಲಿ ಗಡಿಯ ಸಮೀಪ ಇರುವ ಆಲ್ಪ್ ಪರ್ವತ ಶ್ರೇಣಿಯ ಮೌಂಟ್ ಬ್ಲಾಕ್ ಶಿಖರಕ್ಕೆ ಹೋಗಿ ಅಪ್ಪಳಿಸಿತ್ತು. ಈ ದುರಂತದಲ್ಲಿ ಹೋಮಿ ಬಾಬಾ ಮತ್ತು ವಿಮಾನದಲ್ಲಿದ್ದ ಎಲ್ಲ 117 ಪ್ರಯಾಣಿಕರು ಸಾವನ್ನಪ್ಪಿದರು. ಹೋಮಿ ಬಾಬಾ ಅವರ ಸಾವು ಕೇವಲ ಅಪಘಾತವಲ್ಲ, ಬದಲಿಗೆ ಭಾರತದ ಪರಮಾಣು ಕಾರ್ಯಕ್ರಮವನ್ನು ತಡೆಯಲು ನಡೆದ ಸಂಚು ಎಂಬ ವಾದಗಳು ಸಹ ಇದೆ. ಅಮೆರಿಕದ ಗುಪ್ತಚರ ಸಂಸ್ಥೆಯಾದ CIA ಈ ಅಪಘಾತದಿಂದ ಇರಬಹುದು ಎಂಬ ಅನುಮಾನಗಳನ್ನು ಕೆಲವು ಇತಿಹಾಸಕಾರರು ಮತ್ತು ಲೇಖಕರು ವ್ಯಕ್ತಪಡಿಸಿದ್ದಾರೆ. ಹೀಗಿದ್ದರೂ ಇವುಗಳಿಗೆ ಯಾವುದೇ ಅಧಿಕೃತ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಇನ್ನು ಬಾಬಾರ ಪರಮಾಪ್ತರಾಗಿದ್ದ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯಿ ಅವರು 1971ರಲ್ಲಿ ಕೇರಳದ ರೆಸಾರ್ಟ್ನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದರು. 52 ವರ್ಷದ ಅವರಿಗೆ ಯಾವುದೇ ಅನಾರೋಗ್ಯ ಇರಲಿಲ್ಲ. ಅವರ ಮೃತಪಟ್ಟ ದಿನವೇ ರಷ್ಯಾದೊಂದಿಗೆ ಪ್ರಮುಖವಾದ ಬಾಹ್ಯಾಕಾಶ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗಿತ್ತು. ಸಾರಾಭಾಯಿ ಮೃತಪಟ್ಟಾಗ ಅವರ ದೇಹದ ಶವಪರೀಕ್ಷೆ ನಡೆಸದೆ ತರಾತುರಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿತ್ತು. ದೇಶದ ಪ್ರಸಿದ್ಧ ವಿಜ್ಞಾನಿ ನಿಗೂಢವಾಗಿ ಸಾವನ್ನಪ್ಪಿದಾಗ ಶವಪರೀಕ್ಷೆ ನಡೆಸದ್ದು ಯಾಕೆ ಅನ್ನೋದು ಇಂದಿಗೂ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಹೋಮಿ ಬಾಬಾ ಮತ್ತು ವಿಕ್ರಮ್ ಸಾರಾಭಾಯಿ ಅವರ ನಿಧನದಿಂದ ಭಾರತ ಪರಮಾಣು ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಹಳ ಹಿಂದೆ ಉಳಿಯುವಂತಾಯಿತು. ಇವರಿಬ್ಬರು ಅಲ್ಲದೆ 2009-2013 ನಡುವೆ ಸುಮಾರು 11ಕ್ಕೂ ಹೆಚ್ಚು ಪರಮಾಣು ವಿಜ್ಞಾನಿಗಳು ಸಂಶಯಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದರು. ಮೃತಪಟ್ಟ ಹೆಚ್ಚಿನ ವಿಜ್ಞಾನಿಗಳು ಭಾರತದ ಅತಿ ಮುಖ್ಯ ಯೋಜನೆಗಳಾದ ಥೋರಿಯಂ ರಿಯಾಕ್ಟರ್ ಮತ್ತು ಪರಮಾಣು ಸಬ್ಮರೀನ್ ಮೇಲೆ ಕೆಲಸವನ್ನು ಮಾಡ್ತಾಯಿದ್ರು. ಭಾರತದ ವೈಜ್ಞಾನಿಕ ಬೆಳವಣಿಗೆಯನ್ನು ತಡೆಯಲು ವಿದೇಶಿ ಶಕ್ತಿಗಳು, ಮುಖ್ಯವಾಗಿ ಅಮೆರಿಕದ CIA ಈ ಹತ್ಯೆ ಹಿಂದೆ ಇರಬಹುದು ಎಂಬ ಅನುಮಾನವನ್ನು ಹಲವರು ವ್ಯಕ್ತಪಡಿಸಿದರು. ಮುಗಿಸುವ ಮುನ್ನ ಕಲ್ಪಕಂ ಸಾಧನೆಯಿಂದಾಗಿ ರಷ್ಯಾವನ್ನು ಹೊರತುಪಡಿಸಿದರೆ ಈ ಮಟ್ಟದ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಹೊಂದಿರುವ ಏಕೈಕ ದೇಶವಾಗಿ ಭಾರತ ಈಗ ಹೊರಹೊಮ್ಮಿದೆ. ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ವೈಜ್ಞಾನಿಕ ಶಕ್ತಿ ಏನು ಅನ್ನೋದನ್ನು ತೋರಿಸ್ತಾ ಇದೆ. ಸರಳವಾಗಿ ಹೇಳುವುದಾದರೆ ಕಲ್ಪಕಂ ಯಶಸ್ಸು ಭಾರತವನ್ನು ವಿದ್ಯುತ್ ಶ್ರೀಮಂತ ದೇಶವನ್ನಾಗಿ ಮಾಡುವ ಕನಸಿನ ಮೊದಲ ಮೆಟ್ಟಿಲು ಎಂದರೆ ತಪ್ಪಾಗಲಾರದು.